ಬೆಳಗಾವಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಳಿ ಮುಂದುವರಿಸಿದ್ದಾರೆ. ಮಲಪ್ರಭಾ ಪ್ರಾಜೆಕ್ಟ್ನ ಇಂಜಿನಿಯರ್ ಅಶೋಕ್ ವಲಸಂದ್ಗೆ ಲೋಕ ಶಾಕ್ ಕೊಟ್ಟಿರೋದು. ಅಶೋಕ್ ನಿವಾಸದಲ್ಲಿ ಅಪಾರ ಪ್ರಮಾಣದ ಬೆಳ್ಳಿ ಮತ್ತು ಬಂಗಾರದ ವಸ್ತುಗಳು ಪತ್ತೆಯಾಗಿದೆ. ಸೊ ಗಮನಿಸ್ತಾ ಇದ್ದೀರಾ, ಒಂದು ಪ್ರಾಜೆಕ್ಟ್ ಇಂಜಿನಿಯರ್ ಮನೆಯಲ್ಲಿ ಸಿಕ್ಕಂತಹ ಚಿನ್ನ ಮತ್ತು ಬೆಳ್ಳಿಯ ಪ್ರಮಾಣ ಇದ್ಯಾವುದಕ್ಕೂ ಕೂಡ ಅಕೌಂಟಬಿಲಿಟಿ ಇಲ್ಲ. ಅಂದರೆ ಇದರದ್ದು ಮೂಲ ಯಾವುದು, ಇದನ್ನು ಹೆಂಗೆ ಸಂಪಾದನೆ ಮಾಡಿದ್ರಿ, ನಿಮ್ಮ ಆದಾಯ ಏನು ಅಂತೆಲ್ಲ ಕೇಳಿದಾಗ ತಾಳಮೇಳ ಆಗಿಲ್ಲ, ಮ್ಯಾಚ್ ಆಗಿಲ್ಲ. ಈ ಕಾರಣಕ್ಕೆ ಇದನ್ನೆಲ್ಲ ಕೇಂದ್ರವಾಗಿಸ್ಕೊಂಡು ಸೀಜರ್ನ ಮುಂದುವರೆದ ಭಾಗವಾಗಿ ಅದನ್ನು ತೋರಿಸಿದ್ದಾರೆ, ಎಷ್ಟು ಸಿಕ್ತು ದಾಳಿನಲ್ಲಿ ಅಂತ. ಸೊ ಚೈನ್ ಇರೋದನ್ನು ನೋಡ್ತಾ ಇದ್ದೀರಾ, ಬ್ಯಾಂಗಲ್ಸ್ ಇರೋದನ್ನು ಗಮನಿಸ್ತಾ ಇದ್ದೀರಾ, ಆಮೇಲೆ ಬೆಳ್ಳಿ ದೀಪ ಇರ್ಬೋದು, ತಟ್ಟೆ ಇರ್ಬೋದು, ಎಲ್ಲ ಪತ್ತೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಒಂದು ಮಿನಿ ಎಕ್ಸಿಬಿಷನ್ ಅನ್ನು ನೋಡ್ತಾ ಇದೀವಿ, ಅಥವಾ ಮಿನಿ ಜ್ಯುವೆಲ್ರಿ ಶಾಪಲ್ಲಿ, ಸಣ್ಣ ಜ್ಯುವೆಲ್ರಿ ಶಾಪಲ್ಲಿ ಯಾವ ರೀತಿ ಚಿನ್ನ ಬೆಳ್ಳಿ ಎಲ್ಲ ಇರುತ್ತೆ, ಹಾಗೆ ಇವ್ರ ಮನೇಲಿ ಪತ್ತೆ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ. ಸೊ ಇವ್ರ ಮೇಲೆ ಏನು ಆರೋಪ ಇತ್ತು, ಭ್ರಷ್ಟಾಚಾರದ ಆರೋಪ ದಾಖಲಾಗಿ ದಾಳಿ ಆಗಿರೋದು, ಅಥವಾ ಸ್ವಯಂ ಪ್ರೇರಿತವಾಗಿ ಇವರ ಆದಾಯ ಇನ್ಕ್ರೀಸ್ ಆಗ್ತಾ ಇರೋದನ್ನು ನೋಡಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರೋದಾ? ಮಮತಾ, ಇವತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ 8 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಪೊಲೀಸರು ಏಕಕಾಲಕ್ಕೆ ದಾಳಿ ಮಾಡಿರುವಂತದ್ದು. ಅಂದ್ರೆ ಈ ಅಧಿಕಾರಿಗಳೇನು 8 ಜನ ಅಧಿಕಾರಿಗಳಿದ್ದಾರೆ, ಇವ್ರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ವು, ದೂರುಗಳು ಕೂಡ ಬಂದಿದ್ವು. ಆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ನಡೆಸಿದಂತ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಏಕಕಾಲಕ್ಕೆ ದಾಳಿ ನಡೆಸಿರುವಂತದ್ದು. ಬೆಂಗಳೂರಿನಲ್ಲಿ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಂತ ಗೋವಿಂದರಾಜ ನಗರದ ಪ್ರಕಾಶ್ ಅವರ ಮನೆ ಮೇಲೆ, ಅವ್ರ ಮನೆ ಮತ್ತೆ ಅವರ ಕಚೇರಿ, ಬೇರೆ ಬೇರೆ ಯಲಹಂಕ ಸೇರಿದಂತೆ ಬೇರೆ ಕಡೆ 5 ಕಡೆಗಳಲ್ಲಿ ಅವ್ರ ಮನೆ ಇದೆ, ಅಲ್ಲಿ ಅವ್ರು ದಾಳಿ ಮಾಡಿ ಪರಿಶೀಲನೆ ಮುಂದುವರಿಸಿರುವಂತದ್ದು. ಉಳಿದಂತೆ ರಾಜ್ಯದ ಶಿವಮೊಗ್ಗ, ಕಲಬುರಗಿ, ಧಾರವಾಡ, ಗದಗ, ಆನೇಕಲ್, ಚಿಕ್ಕಮಗಳೂರಿನಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇರುವಂತ. ಈ ಸಂದರ್ಭದಲ್ಲಿ ಏನು ಮಲ್ಲಿಕಾರ್ಜುನ್ ಏನು ಅಶೋಕ್ ವಲಸಂದ ಅಂತ ಹೇಳಿ ಇಂಜಿನಿಯರ್, ಮಲಪ್ರಭಾ ಪ್ರಾಜೆಕ್ಟ್, ಧಾರವಾಡ, ಇವ್ರ ಮನೆ ಮೇಲೆ ದಾಳಿ ಮಾಡಿದಂತ ವೇಳೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಅಪಾರ ಪ್ರಮಾಣದ ಬೆಳ್ಳಿ ಮತ್ತೆ ಚಿನ್ನದ ವಸ್ತುಗಳು ಮತ್ತೆ ಕೆಲವೊಂದು ದಾಖಲೆಗಳು ಕೂಡ ಪತ್ತೆ ಆಗಿದ್ದಾವೆ. ಅವು ದೊಡ್ಡ ಮಟ್ಟದಲ್ಲಿ ಪತ್ತೆ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕೆಲವು ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಆದ್ರೆ ಎಷ್ಟು ಪ್ರಮಾಣದಲ್ಲಿ ಸಿಕ್ಕಿವೆ ಅನ್ನೋದು ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ. ಬರೀ ಇವರೊಬ್ಬರೇ ಅಧಿಕಾರಿ ಮನೆಯಲ್ಲ, 8 ಜನ ಅಧಿಕಾರಿಗಳ ಮನೆಯಲ್ಲಿ ದಾಳಿ ಮಾಡಿದ್ರೆ ಎಲ್ಲರ ಮನೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಅಂದ್ರೆ ಒಡವೆಗಳಾಗಿರ್ಬೋದು, ಬೆಳ್ಳಿ ವಸ್ತುಗಳಾಗಿರ್ಬೋದು, ಕೆಲವು ದಾಖಲೆಗಳು ಅಂದ್ರೆ ಬೇರೆ ಬೇರೆ ಹೆಸರುಗಳಲ್ಲಿ ಇವರು ಆಸ್ತಿಗಳು ಮಾಡಿರುವಂತಹ ದಾಖಲೆಗಳು ಕೂಡ ಪತ್ತೆ ಆಗಿದೆ. ಆ ಸಂಬಂಧಪಟ್ಟಾಗ ಪರಿಶೀಲನೆ ಮುಂದುವರಿತಾ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್.